ಶ್ರೀ ನಾನಕ್ ಝೀರಾ ಫೌಂಡೇಶನ್ ಅಡಿಯಲ್ಲಿ ನಡೆಯುತ್ತಿರುವ ಮನ್ನಾಖೇಳಿಯ ಗುರುನಾನಕ್ ಪಬ್ಲಿಕ್ ಶಾಲೆಯ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದು, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳಿ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಈ ಕುರಿತಾಗಿ ಮಾತನಾಡಿದ ಶಾಸಕರು, ಗುರುನಾನಕ್ ಶಿಕ್ಷಣ ಸಂಸ್ಥೆಯ ರೂವಾರಿಗಳಾಗಿರುವ ಡಾ ಬಲ್ಬೀರ್ ಸಿಂಗ್ ಹಾಗೂ ಡಾ ರೇಷ್ಮಾ ಕೌರ್ ಅವರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಗ್ರಾಮೀಣ ಪ್ರದೇಶದಲ್ಲಿ ತಮ್ಮ ಶಿಕ್ಷಣ ಸಂಸ್ಥೆಯ ಸಬ್ ಬ್ರಾಂಚ್ ಒಂದನ್ನು ಸ್ಥಾಪಿಸಿ ಅದರ ನೂತನ ಕಟ್ಟಡ ಉದ್ಘಾಟನೆ ಮಾಡಿದ್ದು, ಅದಕ್ಕಾಗಿ ಶುಭ ಕೋರುವುದಾಗಿ ತಿಳಿಸಿದ ಅವರು, ಗುರುನಾನಕ್ ಶಿಕ್ಷಣ ಸಂಸ್ಥೆ ಸುಮಾರು 50 ವರ್ಷಗಳ ಇತಿಹಾಸ ಹೊಂದಿದೆ. ಶಿಕ್ಷಣ ಸಂಸ್ಥೆ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿದ್ದಾರೆ. ಹೊರ ರಾಜ್ಯ, ಹೊರ ದೇಶ, ವಿದೇಶಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಕೀರ್ತಿನ ತಂದುಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಸರ್ವಾಂಗೀಣ ಸರ್ವತೋಮುಖ ಬೆಳವಣಿಗೆಯ ಜವಾಬ್ದಾರಿನ ಗುರುನಾನಕ್ ಶಿಕ್ಷಣ ಸಂಸ್ಥೆಯವರು ಹೊತ್ತಿದ್ದು, ಶಿಕ್ಷಣ ಸಮಾಜ ಸೇವೆಗಾಗಿ ಈ ಗುರುನಾನಕ್ ಫೌಂಡೇಶನ್ ಹೆಸರುವಾಸಿಯಾಗಿದೆ. ಶಿಕ್ಷಣ ಸಂಸ್ಥೆಯವರು ಗುಣಾತ್ಮಕ ಶಿಕ್ಷಣ, ಮಾನವೀಯ ಮೌಲ್ಯಗಳನ್ನ, ದೇಶಾಭಿಮಾನವನ್ನ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟು ಅವರನ್ನ ಉತ್ತಮ ಪ್ರಜೆ, ನಾಗರಿಕರನ್ನಾಗಿ ಸಮಾಜಕ್ಕೆ ನೀಡಬೇಕಾಗಿದೆ ಎಂದು ಕಿವಿ ಮಾತು ಹೇಳಿದರು. ಈ ವೇಳೆ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆಯಾದ ಡಾ ರೇಷ್ಮಾ ಕೌರ್ ಅವರು ಮಾತನಾಡಿ, ಗುರುನಾನಕ್ ಪಬ್ಲಿಕ್ ಸ್ಕೂಲ್ ಮನ್ನಾಖೇಳಿಯಲ್ಲಿ ನೂತನ ಶಾಲಾ ಕಟ್ಟಡ ಉದ್ಘಾಟನೆ ಮಾಡಲಾಗಿದೆ. ಸುಮಾರು 38 ಗ್ರಾಮಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಶಿಕ್ಷಣ ಪಡೆಯಲಿಕ್ಕಾಗಿ ಬರ್ತಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನಮ್ಮ ಮೇನ್ ಬ್ರಾಂಚ್ ಮಾದರಿಯಂತೆಯೇ ಗುಣಾತ್ಮಕ ಶಿಕ್ಷಣ ನೀಡುತ್ತೇವೆ. ಸಮಾಜ ಸೇವೆಯೇ ನಮ್ಮ ಗುರುನಾನಕ್ ಫೌಂಡೇಶನ್ನ ಮೂಲ ಧ್ಯೇಯವಾಗಿದೆ, ಉದ್ದೇಶವಾಗಿದೆ. 90% ನುರಿತ ಶಿಕ್ಷಕರು ಇಲ್ಲಿ ಲಭ್ಯ ಇರುತ್ತಾರೆ. ಈ ಬಾರಿ 100ಕ್ಕೆ 100% ಫಲಿತಾಂಶ ಬಂದಿದ್ದು ಖುಷಿಯ ಸಂಗತಿಯಾಗಿದೆ. ವಿದ್ಯಾರ್ಥಿ ಜೊತೆಗೆ ಪಾಲಕರ, ಗಣ್ಯಾತಿ ಗಣ್ಯರ ಸಹಕಾರವಿದ್ದಲ್ಲಿ ಇನ್ನಷ್ಟು ಶಿಕ್ಷಣ ಸೇವೆಗೆ ನಮ್ಮೆಲ್ಲರಿಗೂ ಪ್ರೋತ್ಸಾಹ ಸಿಕ್ಕಿದಂತಾಗ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾ ಬಲ್ಬೀರ್ ಸಿಂಗ್ ಅವರು ಸೇರಿದಂತೆ ಇನ್ನಿತರರು ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಭವಿಷ್ಯ ರೂಪಿಸಿಕೊಳ್ಳಲಿಕ್ಕೆ ಗುರುನಾನಕ್ ದೇವ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಈ ಒಂದು ಹೊಸ ಶಾಲೆಯ ಒಂದು ಸಬ್ ಸೆಂಟರ್ ಇಲ್ಲಿ ಉದ್ಘಾಟನೆ ಮಾಡಿದಂಥ ನಮ್ಮ ಆತ್ಮೀಯರಾದ ಬಲ್ಬೀರ್ ಸಿಂಗ್ ಜಿಯವರಿಗೆ ಹಾಗೂ ಸಹೋದರಿಯಾದ ರೇಷ್ಮಾಜಿ ಕೌರ್ ಅವರಿಗೆ, ಅವರ ಸುಪುತ್ರ ಹಾಗೂ ಇಡೀ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರಿಗೆ, ನಮ್ಮ ಕ್ಷೇತ್ರದ ಜನತೆ ವತಿಯಿಂದ, ಎಲ್ಲ ಸಮಾಜದ ಮುಖಂಡರ ವತಿಯಿಂದ, ಎಲ್ಲ ವಿದ್ಯಾರ್ಥಿ ವತಿಯಿಂದ ಅವರೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ಐತಿಹಾಸಿಕ ಶಾಲೆಯ ಉದ್ಘಾಟನಾ ಸಮಾರಂಭದಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ಓದಂಥ ವಿದ್ಯಾರ್ಥಿಗಳು ಬೇರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೊರ ರಾಜ್ಯಕ್ಕೆ ಹೋಗಿ ಮತ್ತು ನಾನಾ ಜಿಲ್ಲೆಗಳಿಗೆ ಹೋಗಿ ಬೇರೆ ಡಿಗ್ರಿ ಕೂಡ ಪಡಿತಾ ಇದ್ದಾರೆ. ಯಾಕಂದರೆ ಇಲ್ಲಿ ಉನ್ನತ ಶಿಕ್ಷಣ ಸಿಕ್ಕಿದಕ್ಕೋಸ್ಕರ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಶಾಲೆಗೆ ಹೋಗ್ತಾ ಇದ್ದಾರೆ. ಈ ಒಂದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ, ಅದರಲ್ಲಿ ವಿಶೇಷವಾಗಿ ಮನ್ನಾಖೇಳಿ ಭಾಳಷ್ಟು ಗ್ರಾಮೀಣ ಪ್ರದೇಶದಿಂದ ಈ ಕ್ಷೇತ್ರದಲ್ಲಿ ಒಂದು, ಯಾಕೆ ಬೀದರ್ದಲ್ಲಿ ಕೂಡ ಇತಿಹಾಸ ಇದೆ ಗುರುನಾನಕ್ ದೇವ್ ಪಬ್ಲಿಕ್ ಸ್ಕೂಲ್ಗೆ. ಯಾಕೆ ಸುಮಾರು ಒಂದು 40, 45, 50ನೇ ವರ್ಷ ಸಂಭ್ರಮ ಕಳೆದ ವರ್ಷ ಆಚರಣೆ ಮಾಡಿದ್ದಾರೆ ಈ ಒಂದು ಇನ್ಸ್ಟಿಟ್ಯೂಷನ್ಲಿಂದ. ಸುಮಾರು 50 ವರ್ಷ ಸಮಾಜ ಸೇವೆ, ಸಮಾಜಮುಖಿಯಲ್ಲಿ ಜನರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೂಡ ಕೊಟ್ಟಿದ್ದಾರೆ. ಹಾಗೂ ನಮ್ಮ ಪರಿವಾರದ ಕೂಡ, ನಮ್ಮ ಸಹೋದರರು ಕೂಡ ಅಲ್ಲೇ ಓದಿದ್ದಾನೆ. ಸಾಕಷ್ಟು ಜನ ವಿದ್ಯಾರ್ಥಿನಿಯರು ಅಲ್ಲಿ ಪಾಸ್ಔಟ್ ಆಗಿ ಭವಿಷ್ಯವನ್ನು ರೂಪಿಸ್ಕೊಂಡಿದ್ದಾರೆ. ಅದು ಈ ನಮ್ಮ ಭಾಗಕ್ಕೆ ತಂದಿದ್ದು ನಮ್ಮೆಲ್ಲರಿಗೆ ಸಂತೋಷದ ಸುದ್ದಿ. ಒಳ್ಳೆ ರೀತಿಯಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು, ಒಳ್ಳೆ ದೇಶದ ಬಗ್ಗೆ ಒಳ್ಳೆ ಮನೋಭಾವ ಇಲ್ಲಿದ್ದಂಥ ಟೀಚರ್ ಒಂದವರು ಬೆಳೆಸಬೇಕು ಅಂತ ನಾನೆಲ್ಲ ಟೀಚರ್ ಒಂದಲ್ಲಿ ಪ್ರಾನ್ಸಿಪಾಲರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ನಮ್ಮ ದೇಶ ಮೊದಲು, ಆಮೇಲೆ ಸೆಲ್ಫ್ ಕ್ಲಾಸ್ ಅಂತ ನಾವೆಲ್ಲರೂ ಆ ಒಂದು ಮಾರ್ಗದರ್ಶನ ಹೋದರೆ ನಮ್ಮ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಆದಂಥ ಈ ಸಂದರ್ಭದಲ್ಲಿ और एक बार मैं सभी मेरे क्षेत्र के ओर से बलबीर सिंह जी और रेशमा जी को सिस्टर को मेरे तरफ से, क्षेत्र के सभी लोगों के वजह से तरफ से आप दोनों को अभिनंदन, धन्यवाद अर्पित करता हूँ. जय हिंद, जय कर्नाटक. थैंक यू वेरी मच. आज गुरुनानक पब्लिक स्कूल मन्नाखेली के हिस्ट्री में एक बहुत ही इम्पॉर्टेंट दिन है. आज गुरुनानक पब्लिक स्कूल मन्नाखेली का न्यू बिल्डिंग का इनॉग्रेशन हुआ है और मैं श्री बलदाली जी का धन्यवाद करती हूँ जो उन्होंने आके अपने हस्तकमल से ये इस बिल्डिंग का इनॉग्रेशन किया है. तो ये हमारे यहाँ पर बच्चे 38 विलेजेस से
आते हैं, तो सारे बच्चे जो गांव में हैं वहाँ से, रूरल एरिया से यहाँ पे आते हैं। तो हमारे इंस्टीट्यूशन, हमारा श्री नानक झीरा साहब फाउंडेशन का जो मिशन है सर्विस टू ह्यूमैनिटी, तो हमारा एक ये ज़रिया है सेवा करने का, क्योंकि ये बच्चे जो रूरल एरिया से यहाँ पे गांव से आते हैं, हम उन्हें सेम क्वालिटी एजुकेशन देते हैं जो मेन स्कूल बिदर में और जो हमारे ब्रांचेस हैं, सेम करिकुलम है। और 90% हमारे टीचर्स, ट्रेन टीचर्स बिदर से रोज़ ट्रैवल करके, प्रिंसिपल और टीचर्स सब मिलके वहाँ से आके यहाँ पे सर्विस करते हैं। और अच्छी बात ये है कि यहाँ के बच्चे जो आफ्टर 5th 6th 7th 5th के बाद जो मेन स्कूल में या माइलूर ब्रांच या दूसरे ब्रांच में एडमिशन लेते हैं, तो मेन स्ट्रीम में आराम से वो मिक्सअप हो जाते हैं और कम्पीट कर सकते हैं। अभी हमारा जो हाल ही में रिज़ल्ट 100% रहा है CBSE का पूरे 3 स्कूल्स में, और डिस्ट्रिक्ट टॉपर भी हमारे स्कूल का है। तो उसमें से जो 90% अबाउ बच्चे हैं, तो यहाँ के 3-4 बच्चे हैं जो माइलूर ब्रांच में पढ़ते हैं, वो भी उसमें, उनका नाम वो भी उसमें इंक्लूडेड है। तो ये साबित करता है कि यहाँ का जो एजुकेशन हम दे रहे हैं वो क्वालिटी एजुकेशन है और बच्चों को आसानी से वहाँ पर जाके कम्पीट करने में आसानी हो रही है। तो मैं यहाँ के पेरेंट्स का धन्यवाद करती हूँ उनके सपोर्ट और कोऑपरेशन के लिए, और उम्मीद करती हूँ कि ऐसे ही उनका सहयोग रहेगा, और सर का और यहाँ के जितने पॉलिटिशियंस हैं या बड़े यहाँ के जिम्मेदार लोग हैं हमारे साथ अपना सहयोग बनाए रखेंगे। और हमें 1 to 5 का परमिशन मिल गया है, गवर्नमेंट ऑर्डर मिल गया है, और 8 जून से हम यहाँ पे अपना सेशन शुरू कर रहे हैं। थैंक यू।